ಒಂದು ಇನ್ನೊಂದು ಇನ್ಸಿಡೆಂಟು ನಮ್ಮ ಹುಲಿಯ ಹಾಲಿನ ಮೇವು ಅಂತ ಸ್ಟುಡಿಯೋಲ್ಲಿ ಸಿನಿಮಾ ನಡೀತಾ ಇತ್ತು. ಸ್ಟುಡಿಯೋ ಜಯಪುರದ ಕಟ್ಟಿರುವ ಸ್ಟುಡಿಯೋ. ಅವಾಗ ಅಭಿಮಾನಿಗಳಿಗೆಲ್ಲ ಒಳಗೆ ಬಿಡ್ತಾ ಇದ್ರು. ಈ ಗೇಟಲ್ಲೇ ಸೆಕ್ಯೂರಿಟಿಗಳು ಏನು ದೊಣ್ಣೆಗಳು ತಗೊಂಡು ಹೊಡೆಯೋರು ಓಡಿಸೋರು, ಅಷ್ಟು ಅಭಿಮಾನಿ. ಅವಾಗ ಹುಚ್ಚು ಅಭಿಮಾನಿ. ಹೋಗ್ಬೇಕು, ಅಣ್ಣವರು ನೋಡಲೇಬೇಕು, ನಾನು ನೋಡೇ ಇಲ್ವಲ್ಲ ಅಂತೇಳ್ಬಿಟ್ಟು ಹೆಂಗಾರು ಮಾಡಿ ಹೋಗ್ಬೇಕಾ ಅಂತೇಳ್ಬಿಟ್ಟು ಅವ್ರದ್ದೇನೋ ಹಬ್ಬನೇ ಯಾವುದೋ ಯುಗಾದಿ ಹಬ್ಬ, ಒಂದು ಹೊಸ ಶರ್ಟು ಹೊಸ ಚಡ್ಡಿ ಹೊಲಿಸಿದ್ರು ನಮ್ಮಪ್ಪ. ಅದರಲ್ಲೇ ಹೋದ ಗೇಟಲ್ಲಿ ಬಿಡ್ತಾ ಇದ್ದೆ. ಶರ್ಟ್ ಹೊಡೆದು ಹಂಗೂ ಇದು ಮಾಡಿ ಸೆಕ್ಯೂರಿಟಿಗಳು ಬಂದು ಹೊಡೆಯಕ್ಕೆ ಗಿಡಕ್ಕೆ ಹಾಕು ಒಳಗೆ ಹೋಗ್ತಾ ಇಲ್ಲ. ಒಂದು 25-30 ಜನ. ಹುಲಿ ಹಾಲಿನ ಕಂಟಿನ್ಯೂ ಸ್ಟುಡಿಯೋ ಫ್ಲೋರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವತ್ತು ನನ್ನ ಸೆಕ್ಯೂರಿಟಿಗಳು ಬಿಡ್ತಾ ಇರಲಿಲ್ಲ. ನಾನು ಮುಳ್ತಂತಿ ಒಳಗಡೆ ಶರ್ಟ್ ಹಾಕ್ಕೊಂಡು ಒಳಗೆ ಹೋಗ್ತಾ ಇದ್ದೆ. ಈ ಸಿನಿಮಾ ಲ್ಯಾಂಡಿಗೆ ಬಂದ ಮೇಲೆ ನಾನೊಂದು ಗಾಡಿ ತಗೊಂಡು ನೋಡಿ, ಆಗ ಲ್ಯಾಪ್ಟಾಪ್ ಇರಲಿಲ್ಲ ಅಂತ ಹೇಳಿ, ಮೊಬೈಲ್ ಇರಲಿಲ್ಲ, ಲ್ಯಾಂಡ್ ಲೈನ್ ಪ್ರೋಗ್ರಾಮ್. ಎಲ್ಲ ಆರ್ಟಿಸ್ಟ್ಗಳಿಗೂ ಆಫೀಸ್ನಲ್ಲಿ ಲ್ಯಾಂಡ್ಲೈನ್ನಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೋ ಎಲ್ಲ. ಅವತ್ತು ಸಿನಿಮಾ ಚೆನ್ನಾಗೇ ನಡೀತಾ ಇತ್ತು. ಗುರುವಾರ ಆಯ್ತು ಅಂದ್ರೆ ಥಿಯೇಟರ್ಗಳ ಮುಂದೆ ಜನ ಕ್ಯೂ ನಿಂತ್ಕೊಳ್ಳೋದು. ರಾಜ್ಕುಮಾರ್ ನಮ್ಮ ಅಣ್ಣವ್ರ ಸಿನಿಮಾ ಬಂತು ಅಂದ್ರೆ 3 ದಿನ ಮುಂಚೆ ಅಲ್ಲೇ ಹಾಸಿಗೆ ಹಾಕೊಂಡು ಮಲಗಿರುವಂತ ಒಂದು ಇತಿಹಾಸ ನೀವು ನೋಡಿದಿರ ಅದನ್ನ? ಅದನ್ನ ನಾನು ನೋಡಿದ್ದೀನಿ. ಅವಾಗೆಲ್ಲ ಅಭಿಮಾನಿಗಳು ಒಂದೊಂದು ಏರಿಯಾಗಳಿಂದ ಸ್ಟಾರ್ಗಳನ್ನ ಕಟ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಯಾವುದೇ ಅವ್ರ ನೆಚ್ಚಿನ ಹೀರೋಗಳಿಗೆ ಸ್ಟಾರ್ಗಳು ಕಟ್ಟೋ ದೊಡ್ಡ ದೊಡ್ಡ ಹೂನಾರುಗಳು ಹಾಕೋದು, ಹಾಲಿನ ಅಭಿಷೇಕ ಮಾಡುವಂತದ್ದು ಒಂದು ನಡೀತಾ ಇತ್ತು. ಅವಾಗ ಇದ್ದಿದ್ದೇ ನಮ್ಮ ಜನಗಳಿಗೆ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್. ಇವತ್ತು ನಮ್ಮ 5 ಬೆರಳಲ್ಲಿ ಇಡೀ ಪ್ರಪಂಚದ ಆಟವನ್ನ ಆಡ್ಬೋದು ಮೊಬೈಲ್ ಅಲ್ಲಿ. ನೀವು ಎಲ್ಲಿಂದ ಎಲ್ಲಿಗೆ, ಏನ್ ಅಮೆರಿಕಲ್ಲಿ ಏನ್ ನಡೀತಾ ಇದೆ, ಅಮೆರಿಕ ಜನಸಂಖ್ಯೆ ಎಷ್ಟು, ಅಮೆರಿಕಲ್ಲಿ ಏನ್ ಬೆಳೀತದೆ, ಅಮೆರಿಕಲ್ಲಿ ಯಾವ ಸಿನಿಮಾ ಇವಾಗ ರಿಲೀಸ್ ಆಯ್ತು, ಜಪಾನಲ್ಲಿ ಏನಾಯ್ತು, ಜರ್ಮನಿಲಿ ಏನಾಯ್ತು, ಆಸ್ಟ್ರೇಲಿಯಲ್ಲಿ ಏನಾಯ್ತು, ಸಿಂಗಾಪುರಲ್ಲಿ ಏನಾಯ್ತು, ಮಲೇಷಿಯಲ್ಲಿ ಏನಾಯ್ತು ಅಂತ 5 ಬೆರಳಲ್ಲಿ. ಅವಾಗ ಅದಿರ್ಲಿಲ್ಲ. ಅವಾಗ ಬ್ಲಾಕ್ ಮಾರೋದೇ ಒಂದು ದಂಧೆ ಇತ್ತು, ಅದರಲ್ಲಿ ಜೀವನ ಮಾಡ್ತಾ ಇದ್ರು. ನೀವು ಎಲ್ಲಾದ್ರೂ ಯಾರು ಥಿಯೇಟರ್ಗಳ ಕಡೆ ಹೋದ್ರೆ ಫುಲ್ ರಶ್ ಇದ್ರೆ ಬಾಲ್ಕನಿ ಈ ತರ ಎಲ್ಲ ನಡೀತಾ ಇತ್ತು ಜೀವನ. ಇವಾಗ ಈ ಇಂಟರ್ವೆಲ್ ಹೊರಗಡೆ ಕಡಲೆಕಾಯಿ ಮಾರೋರು, ಮಾವಿನಕಾಯಿ ಮಾರೋರು ಇವಾಗ ಎಲ್ಲಿದ್ದಾರೆ? ಯಾವ ಥಿಯೇಟರ್ ಎಲ್ಲೂ ಇಲ್ಲ. ಅವಾಗ ಹಂಗಿತ್ತು. ಇವಾಗ ಸಿನಿಮಾ ರಿಲೀಸ್ ಆದ ಮಾರನೇ ದಿವಸಕ್ಕೆ ಮೊಬೈಲ್ ಅಲ್ಲಿ ಬಂದ್ಬಿಡ್ತದೆ ಪೈರಸಿಗಳು. ಈಗೆಲ್ಲ ಮಲ್ಟಿಪ್ಲೆಕ್ಸ್ಗಳಾಗಿದೆ. ಸಿಂಗಲ್ ಥಿಯೇಟರ್ಗಳ ಜನ ಈಗೆಲ್ಲ ಒಂದು ಐಷಾರಾಮಿ ಕೇಳ್ತಾರೆ, ಗೋಲ್ಡ್ ಕ್ಲಾಸು, ಸಿಲ್ವರ್ ಕ್ಲಾಸು. ಈಗೆಲ್ಲ ತುಂಬಾ ಮಾಲ್ ಸಂಸ್ಕೃತಿ ಜಾಸ್ತಿ ಆಗಿದೆ. ಎಲ್ಲ ಮಾಲಲ್ಲಿ ಸಿನಿಮಾ ನೋಡ್ಬೋದು, ಇಲ್ಲೇ ಐಸ್ ಕ್ರೀಮ್ ತಿನ್ಬೇಕು, ಅಲ್ಲೇ ಪಾಪ್ಕಾರ್ನ್ ತಿನ್ಬೇಕು. ನಮ್ ಕಾಲದಲ್ಲಿ ಅವೆಲ್ಲ ಏನಿಲ್ಲ. ಕಡಲೆಕಾಯಿ ತಿನ್ನೋ ಜನ ಇದ್ರು, ಕಂಬರ್ ಕಟ್ ಚೆನ್ನಾಗಿ ಜನ ಇದ್ರು, ಈ ನಿಂಬೆ ಹುಳಿ ಚಾಕ್ಲೇಟ್ ತಿನ್ನೋ, ಪಪ್ಮೆಂಟ್ ತಿನ್ನೋ ಜನ ಇದ್ರು. ಇವಾಗೆಲ್ಲ ಬರ್ಗರ್, ಪಿಜ್ಜಾ, ಮೆಕ್ಡೊನಾಲ್ಡು, ಎಂಪೈರು, KFC ಅಂತ. ನಮ್ ಕಾಲದಲ್ಲಿ ಅವೆಲ್ಲ ಇರ್ಲಿಲ್ಲ. 5 ಪೈಸಾ ಕೊಟ್ರೆ ಏನೋ ಒಂಥರ ಖುಷಿ ನಮ್ದವ್ರಿಗೆ. ನಮ್ ತಂದೆ ಬೋನಸ್ ಬಂದಾಗ ನಾವೆಲ್ಲ ಸಿನಿಮಾಗೆ ಹೋಗೋದು. ತಿಂಗಳಿಗೆ ಒಂದ್ಸಲಿ ಯಾವ್ದೋ ಒಂದ್ ಸಿನಿಮಾ ಹೋಗೋದು. ಮನೆಗಳಲ್ಲಿ ಮಾತಾಡ್ಕೊತಿದ್ರು, ಅಯ್ಯೋ ಶಂಕರನಾಥ್ ಪಿಕ್ಚರ್ ಬಂದಿದ್ಯಂತೆ, ತುಂಬಾ ಚೆನ್ನಾಗಿ ಮೂಗನ್ ಪಾತ್ರ ಅಂತ ಅನ್ನೋರು. ಅಯ್ಯೋ ಅಣ್ಣ ಪಾತ್ರ ಅಂತೆ, ಭಾರಿ ಅದ್ಭುತವಾಗಿ ಬಂದಿದ್ ಸಿನಿಮಾ, ಏನಾರು ಮಾಡಿ ಶುಕ್ರವಾರ ಟಿಕೆಟ್ ತಗೊಳ್ಳೇಬೇಕು ಅನ್ನೋದು. ಮಾರ್ನಿಂಗ್ ಶೋ ಹೋದ್ರೆ ಮಾರ್ನಿಂಗ್ ಶೋ ಟಿಕೆಟ್ ಸಿಗ್ತಾ ಇರಲಿಲ್ಲ. ಅವಾಗ ತಿರ್ಗಾ ಹಂಗೆ ಮ್ಯಾಟ್ನಿಂಗ್ ಕ್ಯೂ ನಿಂತ್ಕೋಬೇಕಿತ್ತು. ಈ ತರ ಎಲ್ಲ ತುಂಬಾ ಇತ್ತು. ಸಿನಿಮಾ ಅಂದ್ರೆ ಕ್ರೇಜ್ ಅದೊಂದೇ ಇದ್ದಿದ್ದು ನಮ್ಗೆ. ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದೆ. ಈ ಟಿವಿ ಬಂದ ಮೇಲೆ ಸ್ವಲ್ಪ ಅವಾಗೆಲ್ಲ ಈ ಚಾನೆಲ್ಗಳು ಇರ್ಲಿಲ್ಲ. ಮೊದಲು ದೂರದರ್ಶನ ಚಂದನ ಒಂದಿತ್ತು. ಆದ್ರೆ ಯಾವ್ದೋ ಮಂಗಳವಾರದ ಒಂದಿನ ಅದು ರಸಮಂಜರಿ ಏನೋ ಅಂತ ಬರೋದು, ಹಾಡುಗಳು ಬರೋದು, ಯಾವೆಲ್ಲ ಶನಿವಾರ ಒಂದು ಪಿಕ್ಚರ್ ಬರೋದು. ಈಗ ದಿನಾ ಪಿಕ್ಚರ್ ಬರ್ತದೆ, ದಿನ ಒಂದೊಂದು ಕಾಮಿಡಿ ಶೋಗಳು ಬರ್ತವೆ, ದಿನ ಧಾರಾವಾಹಿಗಳು ಮುಂದೆ ಕೂತ್ಕೊಂಡ್ಬಿಡ್ತಾರೆ ಲೇಡೀಸ್ಗಳು. ಅದರಿಂದ ಇವತ್ತು ಸಿನಿಮಾ ಒಂಚೂರು ಹಿಂದೆ ಬಿದ್ದಿದೆ. ಒಳ್ಳೊಳ್ಳೆ ಸಿನಿಮಾ ಕೊಟ್ರೆ ಜನ ಖಂಡಿತವಾಗ್ಲೂ ನೋಡ್ತಾರೆ. ಅದಕ್ಕೊಂದು ಉದಾಹರಣೆ ನಮ್ಮ ಮುಂಗಾರು ಮಳೆ, ದುನಿಯಾ, ಮನೆ ನಮ್ಮ ನರ್ಷವ್ರದ್ದು ಕಾಟೇರ ಅಂತದ್ದು ಅದ್ಭುತವಾದ ಸಿನಿಮಾ. ಒಳ್ಳೆ ಕತೆ ಕೊಟ್ರೆ ಜನ. ನನ್ನ ಪ್ರಕಾರ ನಿಮ್ಮನ್ನ ಎಲ್ಲೋ ಜನಗಳು ಮರ್ತಿದಾರೆ ಅಂತ ಅನ್ಕೋತೀನಿ. ಮರ್ದ್ಬಿಟ್ಟಿದ್ದಾರೆ ನಿಮ್ಮನ್ನ? ಇಲ್ಲ, ಮರ್ತಿಲ್ಲ. ಹೇಗೆ ಹೇಳ್ತೀರಾ? ಈಗ ನಾನು ಎಲ್ಲಾರು ಹೋದಾಗ ಯಾರಾದ್ರೂ ನೋಡ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ. ಅವರು ಬಂದು ಕೇಳ್ತಾರೆ, ಸರ್ ಏನ್ ಸರ್ ಯಾವ್ದು ಸಿನಿಮಾ ಮಾಡ್ತಾ ಇಲ್ಲ ಯಾಕೆ ಅಂತ. ಇಲ್ಲಪ್ಪ ಅಂಡರ್ ಪ್ರೊಡಕ್ಷನ್ ನಡೀತಾ ಇದೆ, ಮನದ ಕಡಲು ಅಂತ ಒಂದು ಸಿನಿಮಾ ನಡೀತಾ ಇದೆ, ಅದ್ರಲ್ಲಿ ಬಿಸಿ ಇದ್ದೀನಿ. ನಾನು ಆಕ್ಟಿಂಗ್ ಗಿನ್ನ ಒಂದು ಸಿನಿಮಾ ಪ್ರೊಡಕ್ಷನ್ ಲೈನ್ ಅಲ್ಲಿ ತುಂಬಾ ಬ್ಯುಸಿ ಆಗಿರ್ತೀನಿ. ಪರದೆ ಹಿಂದೆ ನಾನೊಬ್ಬ ಒಳ್ಳೆ ಉತ್ತಮ ಟೆಕ್ನಿಷಿಯನ್. ಪರದೆ ಹಿಂದೆ ನಾವೇನ್ ಮಾಡ್ತೀವಿ ಅದನ್ನ ಜನಗಳು ನೋಡ್ತೀವಿ ಅಷ್ಟೇ. ಅಣ್ಣ, ಅಂದ್ರೆ ನೀವು ಸಿನಿಮಾ ಓಕೆ, ಸಿನಿಮಾಯಿಂದ ದೂರ ಆದ್ರಿ ಕರೆಕ್ಟ್.
ಬಟ್ ಮಂಡಿನೇ ಎಂತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ತಾವು ಅಂತ? ಮಂಡಿ ಅಂದ್ರೆ ನಾನು ಅಂದ್ರೆ ಈರುಳ್ಳಿ ಮಂಡಿನಲ್ಲಿ ಇವಾಗ ತಾವು ಇದ್ದೀರಾ, ಈ ಈರುಳ್ಳಿ ಮಂಡಿನ ಎಂತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಆ ಸಿನಿಮಾದಲ್ಲೇ ಬೇರೆ ಪೋಸ್ಟ್ ಈಗ ನೋಡಿ, ಸಿನಿಮಾ ಈಗ ಕರೋನಾ ಬಂದ್ಮೇಲೆ ತುಂಬಾನೇ ಇದಾವ. ನಾವು ಅವಾಗ ಆ ಕಾಲದಲ್ಲಿ ವರ್ಷಕ್ಕೆ 3 ಪಿಕ್ಚರ್ ಮಾಡ್ತಾ ಇದ್ವಿ. ಒಂದು ತುಂಬಾ ಬ್ಯುಸಿ ಇರ್ತಾ ಇದ್ವಿ. ಈಗ ಒಂದು ಸಿನಿಮಾ ಮಾಡಿದ ನಿರ್ಮಾಪಕರು ಇನ್ನೊಂದು ಸಿನಿಮಾ ಮಾಡೋದು 2 ವರ್ಷ ತಗೋತಾರೆ ಅಥವಾ 1 ವರ್ಷ ತಗೊಂತಾರೆ. ಅಲ್ಲಿ ತನಕ ನಾವು ಜೀವನಕ್ಕೆ ಏನ್ ಮಾಡೋದು? ಜೀವನಕ್ಕೆ ಅಂತ ಏನೋ ಒಂದು ಆಧಾರ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ನಮ್ ಈ ಕೃಷ್ಣಪ್ಪ ಅವರು ಅವಾಗ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಧ್ಯಕ್ಷರಾಗಿದ್ರು. ಅವರೇ ಒಂದು ಲೈಸೆನ್ಸ್ ಕೊಡಿಸಿ ಒಂದು ಅಂಗಡಿನ ಅಲಾಟ್ಮೆಂಟ್ ಮಾಡ್ಕೋದು APMC APMC ಆದಲ್ಲಿ. ಅದು ನಮ್ಗೆ ಮೇನ್ ಬಿಸ್ನೆಸ್. ಅದು ಈ ಸಿನಿಮಾ ಎಲ್ಲ ಇರ್ತದೆ, ಇವತ್ತಿರ್ತದೆ. ಈಗ ಈ ಸಿನಿಮಾ ಮುಗ್ದಾದ್ಮೇಲೆ ಇನ್ ಯಾವಾಗ ಯಾವ ಸಿನಿಮಾ ಮಾಡ್ತಾರೋ ಹೇಳಿಕ್ಕಾಗಲ್ಲ. ಇದಾಗಿದ ತಕ್ಷಣ ಇನ್ನೊಂದು ಸಿನಿಮಾ ಮಾಡ್ತೀವಿ ಅಂತ ಯಾರು ಹೇಳಕ್ಕಾಗಲ್ಲ. 3 ತಿಂಗಳು, 4 ತಿಂಗಳು, 6 ತಿಂಗಳು, ವರ್ಷನ ಗ್ಯಾಪ್. ಅಲ್ಲಿ ತನಕ ನಮ್ ಜೀವನೋಪಾಯಕ್ಕೆ ಏನ್ ಮಾಡೋದು? ಅದಕ್ಕೋಸ್ಕರ ಅದು ರೆಗ್ಯುಲರ್ ಡೈಲಿ ಬಿಸ್ನೆಸ್. ತರಕಾರಿ ದಿನ ತಿನ್ಲೇಬೇಕು ಜನ, ತರಕಾರಿ ಬೇಕೇ ಬೇಕು. ನೋಡಿ, ಕರೋನಾ ಟೈಮ್ ಅಲ್ಲಿ ಎಲ್ಲ ಮುಚ್ಚಿದೋದು, ಆದ್ರೆ ನಮ್ಮ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ನ ಮುಚ್ಚಿಸಕ್ ಆಗಿಲ್ಲ. ಕರೋನಾ ಟೈಮ್ ತರಕಾರಿ ಬೇಕೇ ಬೇಕು ಜನ. ಹೌದೌದು. ಅದಕ್ಕೋಸ್ಕರ ಅದು ನಮ್ಮ ಈ ಕೃಷ್ಣಪ್ಪ ಅವ್ರ ಕಡೆಯಿಂದ ಅದೊಂದು ಆಗಿದ್ದು. ಅದಕ್ಕಿಂತ ಮುಂಚೆ ನಾನು ಸಿನಿಮಾ ಬಿಟ್ರೆ ನನಗೇನು ಗೊತ್ತಿರ್ಲಿಲ್ಲ. ಅಂದ್ರೆ ಯಾವಾಗ್ಲೂ ಬ್ಯುಸಿ ಆಗ್ತಾ ಇದ್ದೆ. ನಮ್ಮ ರಾಕ್ಲಿನವರು ವರ್ಷಕ್ಕೆ 3 ಸಿನಿಮಾ ಮಾಡೋದು. ಅಲ್ಲಿಂದ ಬಿಟ್ಟು ಬಂದ್ಮೇಲೆ ದರ್ಶನ್ ಅವ್ರು ಕರೆದ್ರು, ನನ್ ಸಿನಿಮಾ ಎಲ್ಲ ನೀನೇ ಮಾಡೋದ್ರು. ಪಾಪ ಅವರು ನನಗೆ ಒಂದು 3-4 ವರ್ಷ ಅನ್ನ ಕೊಟ್ರು. ಅವ್ರ ಜೊತೆಲೆ ಇರ್ತಾ ಇದ್ದೆ ನಾನು. ಸುಂಟ್ರಗಾಳಿ, ಶಾಸ್ತ್ರಿ, ಮಂಡ್ಯ, ನಮ್ ದರ್ಶನ್ ಸರ್ ಜೊತೆಲೆ ಕೆಲಸ ಮಾಡ್ತಾ ಇದ್ದೆ. ಅವರು ಅವಾಗ ಒಂದು ಇದಕ್ಕೆ ಬಂದಿದ್ರು, ಒಂದು ಹಂತಕ್ಕೆ ದೊಡ್ಡ ಬಂದಿಲ್ಲ. ಹೀರೋ ಆಗಿ ಹಾ. ಹಂತಕ್ಕೆ ಬಂದಿದ್ರು. ಅವಾಗ ಅವರು ಬಿಸಿ ಇರ್ತಾರೆ. ಒಂದ್ ಸಿನಿಮಾ ಆದ್ಮೇಲೆ ಒಂದ್ ಸಿನಿಮಾ ಮಾಡ್ತಾನೆ ಇದ್ರು ಅವರು. ಸೊ ಅದರಿಂದಾಗಿ ಅವಾಗ ಬಿಸಿ ಇತ್ತು. ಈಗ ನೋಡಿ, ಸಿನಿಮಾ ಮಾಡೋರ್ಕಿನ್ನ ಸಿನಿಮಾ ಮಾಡಿ ಅರ್ಧಕ್ಕೆ ನಿಲ್ಸೋರು ಜಾಸ್ತಿ. ಎಲ್ಲ ಹೇಳ್ತೀನಲ್ಲ, ಈಗ ಎಲ್ಲ ಮೊಬೈಲ್ಗಳಲ್ಲೇ ಸಿನಿಮಾಗಳು ಬರ್ತವೆ. ಆಮೇಲೆ ಅದ್ಯಾವ್ದೋ OTT-ಲಿ ಎಪಿಸೋಡ್ಗಳು ಬರ್ತವೆ. ಅವನ್ನೆಲ್ಲ ನೋಡ್ಕೊಂಡು ಜನ ಇಲ್ಲೇ ಎಂಟರ್ಟೈನ್ಮೆಂಟ್ ತಗೊಂಡ್ಬಿಡ್ತಾರೆ. ಮೊದಲು ಸಿನಿಮಾ ಬಿಟ್ರೆ ಬೇರೆ ಏನ್ ಇರ್ಲಿಲ್ಲ ಅವ್ರಿಗೆ. ಈಗ ಟಿವಿಗಳು ಹಾಕೊಂಡ್ಬಿಡ್ತಾರೆ, ಧಾರಾವಾಹಿಗಳು ಬರ್ತವೆ, ಒಳ್ಳೊಳ್ಳೆ ಕಾಮಿಡಿ ಶೋಗಳು, ಆಮೇಲೆ ಸರಿಗಮಪ, ಮಜಾ ಟಾಕೀಸು, ಬಿಗ್ ಬಾಸ್, ಈ ತರದೆಲ್ಲ ಒಂದು ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳು ಬರ್ತಾ ಇರೋದ್ರಿಂದ ಜನ. ಆಮೇಲೆ ನೋಡಿ, ಈಗ ಮಾರ್ಟಿನ್ ರಿಲೀಸ್ ಆಗಿ ಇನ್ನ ಎಷ್ಟು ದಿನ ಆಯ್ತು, ಆಗ್ಲೇ ಸಿನಿಮಾ ಬಂದು ಹೌದು, 1 ತಿಂಗಳು ಆಗಿಲ್ಲ. ಅದನ್ನ ಆಲೋಚನೆ ಮಾಡ್ತಾರೆ. ಈಗ ನಮ್ಮ ಮಿಸ್ಸಸ್ಗೆ ಬಾರಿ ಅದ್ಯಾವ್ದು ಸಿನಿಮಾ ಚೆನ್ನಾಗೈತೆ ನೋಡೋಣ ಅಂತಾರೆ, ಯಾವ ಮುಂದಿನ ವಾರ ಟಿವಿಲೇ ಬರ್ತಿದೆ ಅಂತಾರೆ. ಈ ತರ ಬದಲಾವಣೆಗಳು ಆಗ್ತಾ ಇದೆ. ಸಿನಿಮಾ ಇಂಡಸ್ಟ್ರಿ ಈ ತರ ಆಗೋಗಿದೆ ಈಗ. ಹೌದು. ಬಟ್ ಇನ್ ಮುಂದಕ್ಕೆ ಏನ್ ಬರ್ತದೆ, ಥಿಯೇಟರ್ಗಳು ಬರ್ತಾ ನಿಮ್ ಮನೆಗೆ ಹಾಕ್ಬೇಕಮ್ಮ ಸಿನಿಮಾ, ನಿಮ್ಗೆ ಹಾಕೊಳ್ಳಿ ಅಂತಾರೆ. ಮೊದ್ಲು ಕೇಬಲ್ ಇತ್ತು, ಈಗ ಡಿಶ್ ಬಂತು. ಈ ತರ ಆಗ್ತಾ ಇರ್ತದೆ. ಮೊದ್ಲು ಇಷ್ಟುದ್ದ ಮೊಬೈಲ್ ಇತ್ತು, ಇವಾಗ ಇಷ್ಟಕ್ಕೆ ಬಂದಿದೆ ಮೊಬೈಲ್. ಹೌದು. ನಾಳೆ ಇನ್ನೇನ್ ಬರ್ತಿಲ್ಲ, ಒಳಗಡೆ ಒಂದು ಹೊಟ್ಟೆಗೆ ಹಾಕೊಂಡ್ಬಿಡ್ತೀವಿ ನಮ್ಮ ಮೊಬೈಲ್. ದರ್ಶನ್ ಸರ್ ಬಗ್ಗೆ ಅವರು ತಾವು ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಅದ್ಭುತವಾದ ನಟ ಅವರು. ನೀವು ತುಂಬಾ ಹತ್ರದಿಂದ ನೋಡಿರೋರು. ಯಾಕಂದ್ರೆ ಅವರು ಅವರ ಒಂದು ಫಿಟ್ನೆಸ್ ಒಂದು, ಆಮೇಲೆ ಅವರು ಹೈಟು, ಹೀರೋಯಿಸಮ್ ಅಂದ್ರೆ ಒಂದು ದರ್ಶನ್. ಯಾಕಂದ್ರೆ ಅವರು ನೋಡಿ, ಒಂದು ಕುರುಡನ್ ಪಾತ್ರ ಮಾಡಿದ್ರು, ನಮ್ಮ ಪ್ರೀತಿಯ ರಾಮು. ಪ್ರೀತಿಯ ರಾಮು. ಆತರ ಎಲ್ಲ ನಟನೆಗಳು ಎಲ್ಲಾರ್ಗು ಬರಲ್ಲ. ಅದೊಂದು ಕಲೆ ಅವ್ರಿಗೆ. ಅವ್ರ ತಂದೆ ಒಂದು ದೊಡ್ಡ ನಟ ಆಗಿದ್ರು, ಅವರು ಕಾಮಿಡಿ ನಟ ಆಗಿದ್ರು, ಖಳನಾಯಕನ ಪಾತ್ರ ಮಾಡಿದ್ರು, ಪೌರಾಣಿಕ ಮಾಡಿದ್ರು. ಒಂದು ಅದ್ಭುತವಾದ ನಟ. ಆ ರಕ್ತ ಅವರಲ್ಲಿ ಹರಿತಾ ಇದೆ. ಮತ್ತೆ ಅವರ ಒಂದು ಆಕ್ಷನ್ ಪಿಕ್ಚರ್ ಅಂದ್ರೆ ಇವತ್ತು ದರ್ಶನ್ದು ಅಂದ್ರೆ ಏನೋ ಒಂಥರ ಜನ ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ. ಒಂದು ಒಳ್ಳೆ ಮನ್ಸು. ಅವರು ಏನೇ ಅಂದ್ರಪ್ಪ ಅಂದ್ರೆ, ಜೊತೆಲಿರೋರ್ಗೆ ತಿನ್ಸೋದು, ಉಣ್ಸೋದು, ಒಂದು ಸಹಾಯ ಮಾಡೋದು, ಅದೊಂದು ಅವ್ರಿಗೆ ತುಂಬಾ ಒಂದು ಅದ್ಭುತವಾದ ಒಂದು ರಕ್ತದಲ್ಲೇ ಬಂದಿರೋದು. ಆ ರಕ್ತಗತದಲ್ಲೇ ಬಂದ್ಬಿಟ್ಟಿದೆ ಅವ್ರಿಗೆ. ಯಾರೇ ಹೋಗ್ಲಿ ಊಟ ಮಾಡ್ಕೊಂಡು ಹೋಗ್ಲೇಬೇಕು. ನೀನ್ ಟಿಫನ್ ಟೈಮ್ ಹೋದ್ರೆ ಟಿಫನ್ ಮಾಡ್ಲೇಬೇಕು. ಅವ್ರ ಜೊತೆಲಿದ್ರೆ ಅವ್ರ ಜೊತೆಲೆ ಊಟ ಮಾಡ್ಬೋದು. ಅವ್ರ ಹತ್ರ ಭೇದ ಭಾವ ಅನ್ನೋದಿಲ್ಲ, ಎಲ್ಲರೂ ಒಂದೇ ತರ ಕಾಣ್ತಾರೆ. ದೊಡ್ಡ ಮನೆ ಬಗ್ಗೆ ಏನ್ ಹೇಳ್ತೀರಣ್ಣ? ದೊಡ್ಡ ಮನೆ ಬಗ್ಗೆ ಏನಿಲ್ಲ, ಶಿವರಾಜ್ ಕುಮಾರ್ ಅವರು ನಮ್ಗೆ ಆದ್ಮೇಲೆ ಅವ್ರ ಜೊತೆಲೆ ಒಂದ್ 5-6 ಸಿನಿಮಾ ಮಾಡಿದ್ದೀನಿ. ಮತ್ತೆ
ನಮ್ಮ ಅಣ್ಣ ಅವ್ರ ಬರ್ತ್ಡೇಗೆಲ್ಲ ಅವ್ರ ಮನೆಗೆ ಹೋಗುವಂತ ಅವಾಗೆಲ್ಲ ಅಣ್ಣ ನೋಡ್ಬೇಕು ಅಂದ್ರೆ ಆಗ್ತಾ ಇರ್ಲಿಲ್ಲ ನಮ್ಗೆ. ಸಿನಿಮಾ ಬಂದ್ಮೇಲೆ ನಾವು ಅವ್ರು ಶಿವರಾಜ್ ಕುಮಾರ್ ಅವರು ಇದ್ರು, ಮನೆಗೆ ಹೋಗ್ತಿದ್ದೋ, ಒಂದು ಹಾರ ಹಾಕ್ತಿದ್ದೋ, ಒಂದು ವಿಶ್ ಮಾಡ್ತಾ ಇದ್ರು ಅಣ್ಣ ಅವರು. ಒಂದು ಇನ್ನೊಂದು ಇನ್ಸಿಡೆಂಟ್, ನಮ್ಮ ಹುಲಿಯ ಹಾಲಿನ ಮೇವು ಅಂತ ಹುಲಿ ಹಾಲಿನ ಕಂಠೀರವ ಸ್ಟುಡಿಯೋದಲ್ಲಿ ಸಿನಿಮಾ ನಡೀತಾ ಇದೆ. ಕಂಠೀರವ ಸ್ಟುಡಿಯೋನಲ್ಲಿ ಜಯಪ್ರದ ಅವರು ಕಂಠೀರವ ಸ್ಟುಡಿಯೋ. ಅವಾಗ ಅಭಿಮಾನಿಗಳಿಗೆಲ್ಲ ಒಳಗ್ ಬಿಡ್ತಾ ಇರ್ತಾರೆ. ಈ ಗೇಟ್ ಅಲ್ಲೇ ಸೆಕ್ಯೂರಿಟಿಗಳು ಏನ್ ದೊಣ್ಣೆಗಳು ತಗೊಂಡು ಹೊಡೆಯೋರು, ಓಡಿಸೋರು, ಅಷ್ಟು ಅಭಿಮಾನಿ ಅವಾಗ, ಹುಚ್ಚು ಅಭಿಮಾನ. ಈಗ ಅದಿಲ್ಲ ಇವಾಗ, ಈಗ ಅದನ್ನ ಕಾಣ್ತಾ ಇಲ್ಲ ಇವಾಗ. ಒಂದ್ಸಲಿ ಹೋಗ್ಬೇಕು, ಅಣ್ಣವ್ರು ನೋಡ್ಲೇಬೇಕು, ನಾನು ನೋಡೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೆಂಗಾರು ಮಾಡಿ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಅವ್ರದ್ದೇನೋ ಹಬ್ಬನ ಏನೋ ಯಾವ್ದು ಯುಗಾದಿ ಹಬ್ಬ, ಒಂದ್ ಹೊಸ ಶರ್ಟು ಹೊಸ ಚಡ್ಡಿ ಹೊಲಿಸಿದ್ರು ನಮ್ಮ ಹಬ್ಬ. ಅದ್ರಲ್ಲೇ ಹೋದ ಗೇಟ್ ಅಲ್ಲಿ ಬಿಡ್ತಾ ಇಲ್ಲ. ಅಂದ್ರೆ ಊರಿಂದಾನೇ ಬಂದ್ರಿ ನೀವು? ಇಲ್ಲಿ ಬೆಂಗಳೂರಿನಿಂದ, ಬೆಂಗಳೂರಲ್ಲಿ 7ನೇ ಕ್ಲಾಸ್ ಬೆಂಗಳೂರು ಬಂದೆ. ಓಕೆ ಓಕೆ. ಅಲ್ಲಿ ಏನ್ ಮಾಡಿದೆ, ಈ ಮುಳ್ತಂತಿಗಳು ಹಾಕಿರ್ ಸುತ್ತ, ಅಲ್ಲಿ ನುಗ್ಗೋಡ ಬಿಡೋಣ ಅಂತ ಹೇಳ್ಬಿಟ್ಟು ಈಗ ನುಗ್ಗೋಕ್ ಹೋದೆ. ಹಿಂದೆ ಶರ್ಟ್ ಹೊರದಿತ್ತು, ಹಿಂದೆ ಶರ್ಟ್ ಹೊರದಿತ್ತು. ಹಂಗು ಇದ್ ಮಾಡಿ ಸೆಕ್ಯೂರಿಟಿ ಬಂದು ಗಿಡಕ್ಕೆ ಹಾಕು ಒಳಗ್ ಹೋಗ್ಬಿಟ್ಟ ಎಲ್ಲ, ಒಂದು 25-30 ಜನ. ಅವಾಗ ಅವ್ರಿಗೆ ರಾಜ್ಕುಮಾರ್ ಗೊತ್ತಾಯ್ತು, ಈಗ ಯಾರೋ ಬಂದ್ಬಿಟ್ಟಿದ್ದಾರೆ ಅಂದಾಗ ಒಬ್ಬೊಬ್ರನ್ನೇ ಕಳ್ಸಿ ಅಂತ ಹೇಳಿ ಅವ್ರು ಇದ್ ಮಾಡಿದ್ರು, ಕ್ಯೂ ನಿಲ್ಸಿದ್ರು. ನಾವು ಹೋಗಿ ಕಾಲಿಗೆ ಬಿದ್ದು ಜಯಪ್ರದ ಅವ್ರು ನಮಸ್ಕಾರ ಮಾಡ್ದು. ಹುಲಿ ಹಾಲಿನ ಮೇವಿನಲ್ಲಿ ಕಂಠೀರವ ಸ್ಟುಡಿಯೋ ಫ್ಲೋರ್ ಶೂಟ್ ನಡೀತಾ ಇತ್ತು. ಅವತ್ತು ನನ್ನ ಸೆಕ್ಯೂರಿಟಿಗಳು ಬಿಡ್ತಾ ಇರ್ಲಿಲ್ಲ. ನಾನು ಆ ಮುಳ್ತಂತಿ ಒಳಗಡೆ ಶರ್ಟ್ ಹಾಕೊಂಡು ಒಳಗೆ ಹೋಗ್ತಾ ಇದ್ದೆ. ಈ ಸಿನಿಮಾ ಲ್ಯಾಂಡ್ ಬಂದ ಮೇಲೆ ನಾನು ಗಾಡಿ ತಗೊಂಡು ಕಂಠೀರವ ಸ್ಟುಡಿಯೋ ಗೇಟ್ ಹತ್ರ ಬಂದ್ರೆ ಸುಮ್ನೆ ಆರಂಗ್ ಮಾಡಿದ್ರೆ ಆ ಸೆಕ್ಯೂರಿಟಿಗೆ ಸೆಲ್ಯೂಟ್ ಹೊಡೆದು ನನಗೆ ಒಳಗೆ ಬಿಡೋದು. ಇದು ಇಷ್ಟೇ ವ್ಯತ್ಯಾಸ. ಕಾಲಚಕ್ರ ಹೆಂಗೆ ಬದಲಾವಣೆ ಇರ್ತಂತಂದ್ರೆ, ಅವತ್ತು ನನಗೆ ಬಿಡಕ್ಕೆ ಯಾರು ಬಿಡಲ್ಲ. ಕಂಬಿ ಒಳಗಡೆ ನುಕ್ಕೊಂಡು ಹೋಗಿದೆ ಮುಳ್ತಂತಿ ಕಂಬಿ. ಇವತ್ತು ನಾನು ಕಂಠೀರವ ಸ್ಟುಡಿಯೋಗೆ ಹೋಗಿ ಒಂದು ಆರಂಗ್ ಮಾಡಿದ್ರೆ ಸೆಕ್ಯೂರಿಟಿ ಗೇಟ್ ತೆಗಿ. ಅವಾಗ ಶರ್ಟ್ ಹರಿದೋದಾಗ ತಮ್ಮ ತಂದೆ ಏನಂತ ಏನಾದ್ರು ಹೊಡೆದಿರೋದು ಉಂಟಾ? ತಂದೆ ಪಾಪ ಯಾವತ್ತು ಹೊಡೆದಿಲ್ಲ. ಏನ್ ಮಾಡೋದು, ಹಿಂಗ ಆಗೋಯ್ತು, ಏನೋ ಆಯ್ತು. ಅದೆಲ್ಲ ಒಂದು ನೆನಪಲ್ಲಿರುವಂತ ಒಂದು ಇದು. ಅವತ್ತು ನನಗೆ ಯಾರು ಬಿಡದೇ ಇರೋರು. ಈ ಸಿನಿಮಾ ಲ್ಯಾಂಡ್ ಬಂದ ಮೇಲೆ, ನಾನು ಪ್ರತಾಪ್ ಅಂತ ಒಂದು ಹೆಸರು ಬಂದ ಮೇಲೆ ಗೇಟ್ ಅಲ್ಲಿ ಹೋಗಿ ಹಿಂಗ ಆರಂಭ ಮಾಡಿ, ಅಣ್ಣ ನಮಸ್ತೆ ಅಣ್ಣ, ನನಗೆ ಸೆಲ್ಯೂಟ್ ಹೊಡ್ತಾನೆ. ನನ್ನ ಕಡೆಯಲ್ಲೂ ಟೀಮ್ ಹೇಳ್ದಲ್ಲ, ಎವರೇಜ್ ಬಿಟ್ರೆ ಟೀಮ್ ಅದೇ ಒಂದು ದೊಡ್ಡ ಶಕ್ತಿ. ಕ್ಯಾಮರಾ ಬರ್ಲಿಲ್ಲ ಅಂದ್ರೆ ಅವರೇ ಕ್ಯಾಮರಾ ಮ್ಯಾನ್ ಆಗ್ತಾರೆ. ಹೀರೋಯಿನ್ ಬರ್ಲಿಲ್ಲ ಅಂದ್ರೆ ಬರ್ರಿ ಯಾರಿಗಾರ ಒಬ್ಬನಿಗೆ ನೈಟಿ ಹಾಕ್ಸ್ರಿ ಶೂಟ್ ಮಾಡೋಣ ಅಂತಾರೆ. ಆತರ ಒಂದು ವ್ಯಕ್ತಿತ್ವ ಅವ್ರು. ಇದೊಂದು ಫ್ಯಾಮಿಲಿ ತರ. ಅದಕ್ಕೆ ಒಂದು ಮೇಟಿ ಅಂತಿದ್ದಾರೆ, ನಮ್ ಗಂಗಾಧರ್ ವಿ ಕೃಷ್ಣಪ್ಪ ಅವರು ಮೇಟಿ ಅವರು. ನಾವೆಲ್ಲ ಒಂದು ಫ್ಯಾಮಿಲಿಯಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮಲ್ಲಿ ನಾನು ಹೇಳ್ದಲ್ಲ, ಯೋಗರಾಜ್ಬಿಟ್ರೆ ಎಲ್ಲಾ ಪಾತ್ರನೂ ನಿರ್ವಹಿಸ್ತಾರಲ್ಲ. ಇಂಥ ಪಾತ್ರನೇ ಇಲ್ಲ ಅಂತಂಗಿಲ್ಲ. ಸೆಡ್ ಬಾಯ್ ಪಾತ್ರ ಬೇಕಾದ್ರೆ ಅವರೇ ಹೋಗ್ತಾರೆ. ಯಾವ್ದೋ ಬಕೆಟ್ ಎತ್ಕೊಂಡ್ರೆ ಅವರೇ ಹೋಗಿ ಎತ್ಕೊಂಡು ಅಲ್ಲಿ ಬಕೆಟ್ ಇಟ್ಕೊಡ್ತಾರೆ. ಒಂದು ಹೂವು ಹಾಕ್ಬೇಕಲ್ಲ ಅಂದ್ರೆ ಅವರೇ ಹೂವು ಹಾಕ್ತಾರೆ. ನಮ್ ನೀರನ್ನು ಅಷ್ಟೇ, ಅದೆಲ್ಲ ಹೂವು ಹಾಕ್ಬೇಕಾದ್ರೆ ಅವರೇ ಕೈಯಲ್ಲಿ ಎತ್ಕೊಂಡು ಹೂವು ಎಲ್ಲ ಹಾಕ್ತಾರೆ. ಆತರ ಒಂದು ಫ್ಯಾಮಿಲಿ ತರ ನಾವು ಕೆಲಸ ಮಾಡಿದ್ವಿ. ನಾವು ಪಟ್ಟಿರೋ ಕಷ್ಟಕ್ಕೆ ದೇವರು ಪ್ರತಿಫಲ ಕೊಡ್ತಾನೆ ಅನ್ನೋದು ನನ್ನ ಒಂದು ನಂಬಿಕೆ ಇದೆ. ಕೊಡ್ತಾನೆ ದೇವರು. ಅಷ್ಟು ತುಂಬಾ ಲೊಕೇಶನ್ಗಳು ಮಾಡಿದೀವಿ, ಅದ್ಭುತವಾದ ಲೊಕೇಶನ್. ನೀವು ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಿ, ಏನ್ ಈ ತರ ಮಾಡಿದ್ರು. ಭಾರಿ ಕಷ್ಟ ಬಿದ್ದಿದ್ದೀವಿ. ಮಳೆ ಚಳಿ ಮಳೆಯಲ್ಲಿ ನೆನ್ಕೊಂಡೇ ಕೆಲಸ ಮಾಡಿದೀವಿ. ನಮ್ಮ ಹೀರೋಯಿನ್ಗಳಿಗಾಗಿರ್ಬೋದು, ಹೀರೋಗಳಾಗಿರ್ಬೋದು, ಎಲ್ಲಾರು ಅಷ್ಟೇ. ನಮ್ಮ ಲೈಟ್ ಬಾಯ್ಸು, ಕ್ಯಾಮ್ರಾಮ್ಯಾನ್, ಅಸಿಸ್ಟೆಂಟ್ಗಳು, ಕ್ಯಾಮ್ರಾಮ್ಯಾನು, ಸೆಟ್ ಬಾಯ್ಸು, ಆರ್ಟ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲಾರು ಒಟ್ಟಿಗೆ. ನಮ್ ರೈನ್ ಎಫೆಕ್ಟ್ ಆಗಿರ್ಬೋದು. ಇನ್ನು ಎಷ್ಟು ದಿವಸ ಬೇಕಣ್ಣ ಮನದ ಕಡಲು? ನಾವು ಫೆಬ್ರವರಿ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದು ಪೋಸ್ಟ್ ಪ್ರೊಡಕ್ಷನ್. ಕೊನೆಯದಾಗಿ ತಾವು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಿ? ಕೊನೆಯದಾಗಿ ಸಿನಿಮಾಗೆ ಬರ್ಬೇಕು, ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡ್ಬೇಕು. ನಮ್ಮ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಬೆಳಿಲಿಕ್ಕೆ ಒಂದು ಅವಕಾಶ ಆಗ್ತದೆ. ಮನದ ಕಡಲಲ್ಲಿ ಕೆಲಸ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಸಿನಿಮಾ ಯಶಸ್ವಿ ಆಗ್ಲಿ, ನಮ್ಮ ನಿರ್ಮಾಪಕರಿಗೆ ಒಂದು ಒಳ್ಳೆ ಹೆಸರಾಗ್ಲಿ. ಅವರೇ ನಮ್ಮ ನಿರ್ಮಾಪಕರು ದುಡ್ಡು ಬರ್ಬೇಕು ಅಂತ ಏನಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಮನಸ್ಸು ಇಟ್ಕೊಂಡ್ ಬಂದಿದ್ರು. ಇದರಿಂದ ಲಾಭ ಮಾಡ್ಬೇಕು, ಇದರಿಂದನೇ ನನ್ನ ಜೀವನ ಅಂತ ಅವರ ಅಭಿಲಾಷೆನೇ ಅಲ್ಲ. ಮೊನ್ನೆನೂ ಕೂಡ ಹೇಳಿದ್ರು ಭಟ್ರಿಗೆ, ನಮ್ ಎದುರಾಗ್ಬಿಟ್ರು, ನಾವು ಗಂಗಾಧರ ಕುತ್ಕೊಂಡು ಮಾತಾಡ್ಬೇಕಾರೆ, ನಮಗ್ ಲಾಭ ಬೇಡಪ್ಪ, ಈ ಸಿನಿಮಾ ಚೆನ್ನಾಗ್ ಹೋದ್ರೆ ಸಾಕು. ಈ ಸಿನಿಮಾಲಿ ಆಕ್ಟ್ ಮಾಡಿದಾರಲ್ಲ 3 ಜನ, ಇವ್ರ ಹೆಣ್ಮಕ್ಳು, ಹೀರೋ, ನೀವು ಒಂದ್ ಯಶಸ್ಸಾದ್ರೆ ಸಾಕು ಅಷ್ಟೇ ಅಂತಾರೆ. ಅದರಿಂದ ಇದೊಂದು ಯಶಸ್ಸು ಕಾಣ್ಲಿ.
ದೇವರು ನಮ್ಮೆಲ್ಲ ಒಂದು ಕರುಣೆ ಇಡ್ಲಿ, ನಮ್ಮ ಕನ್ನಡ ಜನ ಥಿಯೇಟರ್ಗೆ ಒಂದು ಸಿನಿಮಾ ನೋಡ್ಲಿ, ಮನದ ಕಡಲು ಒಂದು ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ರೋಸಿ ಸ್ಟುಡಿಯೋ ಈ ಒಂದು ಯೂಟ್ಯೂಬ್ ಚಾನಲ್ ಒಂದು ಕನ್ನಡ ನಾಡಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಲಿ. ಒಂದು ಸಾಮಾಜಿಕ ಕಳಕಳಿಯಿಂದ ಸಮಾಜ ಸೇವೆಯಿಂದ ಸಿನಿಮಾ ಯಾವುದೇ ಒಂದು ಇದರಲ್ಲಿ ನೀವು ಒಂದು ಒಳ್ಳೆ ಉತ್ತಮವಾದ ಎಪಿಸೋಡ್ಗಳನ್ನ ಮಾಡಿ ಅದರಲ್ಲಿ ಯಶಸ್ಸು ಕಾಣಿ. ಜನ ನಿಮ್ ಯೂಟ್ಯೂಬ್ ಚಾನೆಲ್ ನೋಡುವಂತ ಒಂದು ಪ್ರೇರಣೆಯನ್ನ ನೀವು ಅವ್ರಿಗೆ ಕೊಟ್ರೆ ಖಂಡಿತ ನಿಮ್ ಚಾನೆಲ್ ಒಳ್ಳೇದಾಗತ್ತೆ ಮತ್ತೆ ಇಂಪ್ರೂವ್ ಆಗುತ್ತೆ. ನಿಮ್ಗೂ ಒಳ್ಳೇದಾಗ್ಲಿ. ನಮಸ್ಕಾರ ಮಂಜು ಅವ್ರೆ. ಥ್ಯಾಂಕ್ಸ್.